ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಸೊ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಮುಖ್ಯವಾಗಿ ಆ, ಯಾವ್ದ್ರ ಕುರಿತು ಇರುತ್ತೆ ಅಂತ ತರಗತಿ ಅಂತಂದ್ರೆ, ಸೊ ನ್ಯೂಸ್ ಪೇಪರ್ ಅನಾಲಿಸಿಸ್ ಮೇಲೆ ಏನ್ ಮಾಡ್ತಾ ಹೋಗೋಣ. ಸೊ ತರಗತಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆದಲ್ಲಿ ಕೊನೆಯವರೆಗೂ ನೋಡಿ. ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿ, ಉಪವಾಸ ಸತ್ಯಾಗ್ರಹ ಖಾಲಿ ಹೊಟ್ಟೆಯ ಕಿಚ್ಚು ಅಂತ ಹೇಳ್ಬಿಟ್ಟು ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸ್ನೇಹಿತರೆ, ಉಪವಾಸ ಸತ್ಯಾಗ್ರಹ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂತ ಕೇಳಿದ್ರೆ, ಈಗ ಸದ್ಯ ಸೋನಂ ವಾಂಗ್ಚುಕ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೊ ನೀಟ್ ಎಕ್ಸಾಮ್ ನಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಕುರಿತು ಏನು 21 ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತಲ್ಲ, ಸೊ ಮಾಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಅದರ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಜಂತರ್ ಮಂತರ್ ಅಲ್ಲಿ, ಎಲ್ಲಿ ದೆಹಲಿಯ ಜಂತರ್ ಮಂತರ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಕೈಗೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಜಂತರ್ ಮಂತರ್ ಬಗ್ಗೆ ಕೂಡ ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇರುತ್ತೆ. ಯಾಕಂದ್ರೆ 1724ರಲ್ಲಿ ಹೌದಾ, ರಾಜ ಸೊ ಇವ್ರು ಬರ್ತಾರೆ, ಮೋರ್ ಇಂಪಾರ್ಟೆಂಟ್, ರಾಜಸ್ಥಾನದ ರಾಜ ಸೊ ನೆನ್ಪು ಬರ್ತಾ ಇಲ್ಲ, ಹೇಳ್ತೀನಿ. 1724ರಲ್ಲಿ ಇಂಪಾರ್ಟೆಂಟ್ ಏನ್ ಮಾಡಲಾಗ್ತದೆ ಅಂತ ಕೇಳಿದ್ರೆ, ಈ ಒಂದು 1724ರಲ್ಲಿ ಈ ಒಂದು ಖಗೋಳ ವೀಕ್ಷಣಾಲಯ, ಅದೊಂದು ಖಗೋಳ ವೀಕ್ಷಣಾಲಯ, ಓಕೆ, ಖಗೋಳ ವೀಕ್ಷಣಾಲಯ. ಸೊ ಆ ಖಗೋಳ ವೀಕ್ಷಣಾಲಯವನ್ನ ಯಾರು ಇದ್ ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ಐ ಥಿಂಕ್ ಮಾನ್ಸಿಂಗ್ ಇರಬೇಕು ಅವ್ರ ಹೆಸರು. ಯಾರು ಅಂತ ಹೇಳ್ಬಿಟ್ಟು ನೋಡೋಣ. ಸವಾಯಿ ಜೈಸಿಂಗ್, ಕ್ಷಮೆ ಇರಲಿ, ಸವಾಯಿ ಜೈಸಿಂಗ್. ಸೊ ಸವಾಯಿ ಜೈಸಿಂಗ್ ಅವರು ಸ್ಥಾಪನೆ ಮಾಡ್ತಾರೆ, ಸವಾಯಿ ಜೈಸಿಂಗ್, ಓಕೆ, ಜೈಸಿಂಗ್. ಮತ್ತೆ ಎರಡನೇ ಸವಾಯಿ ಜೈಸಿಂಗ್ ಇದ್ದ, ಓಕೆ. ಒಟ್ಟು 5 ಜಂತರ್ ಮಂತರ್ಗಳ ಖಗೋಳ ವೀಕ್ಷಣಾಲಯಗಳನ್ನ ಏನ್ ಮಾಡ್ತಾನೆ ಅಂತ ಸ್ಥಾಪನೆ ಮಾಡ್ತಾನೆ. ಹೇಳ್ತೀನಿ ನಿಮ್ಗೆ, ಉಪವಾಸ ಸತ್ಯಾಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಗೆ. ಸವಾಯಿ ಜೈಸಿಂಗ್ ಅವರು ಏನ್ ಮಾಡ್ತಾರೆ, 5 ವೀಕ್ಷಣಾಲಯಗಳನ್ನ, ಖಗೋಳ ವೀಕ್ಷಣಾಲಯಗಳನ್ನ ಏನ್ ಮಾಡ್ತಾರೆ, ಇವರು ಸ್ಥಾಪನೆ ಮಾಡ್ತಾರ. ಈ 5 ಖಗೋಳ ವೀಕ್ಷಣಾಲಯಗಳಲ್ಲಿ ಅತಿ ದೊಡ್ಡ ಖಗೋಳ ವೀಕ್ಷಣಾಲಯ ಇಲ್ಲಾಂದ್ರೆ ಜಂತರ್ ಮಂತರ್ ಯಾವುದು ಅಂತ ಕೇಳಿದ್ರೆ ಜೈಪುರದ್ದು. ಈ ಜೈಪುರ ಖಗೋಳ ವೀಕ್ಷಣಾಲಯ ಐತಲ್ಲ, ಇದಕ್ಕೆ ನೆನಪಿಟ್ಕೊಳ್ಳಿ, 2000ರಲ್ಲಿ ಎಷ್ಟ್ರಾಗ 2000ರಲ್ಲಿ ಇಂಪಾರ್ಟೆಂಟ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದಿದ್ದು. ಎಷ್ಟ್ರಾಗ 2000ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದ, ಓಕೆ. ಸೊ ಜಂತರ್ ಮಂತರ್ ಖಗೋಳ ವೀಕ್ಷಣಾಲಯ, ಸೊ ಇದು ಗೊತ್ತಿರಬೇಕು. ಸದ್ಯ ಏನು ಸುದ್ದಿ ಆಗೈತೆ ಅಂತ ಕೇಳಿದ್ರೆ, ಸೊ ಸೋನಂ ವಾಂಗ್ಚುಕ್ ಅವ್ರು ಏನ್ ಮಾಡ್ತಿದ್ದಾರೆ, ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾ ಇದ್ದಾರೆ. ಈಗ ಉಪವಾಸ ಸತ್ಯಾಗ್ರಹದ ಬಗ್ಗೆ ಮಾಹಿತಿ ನೀಡಿದ ಹೋಗೋಣ. ಉಪವಾಸ ಸತ್ಯಾಗ್ರಹ ಅಂದರೆ ಏನು, ಈ ಹಿಂದೆ ಯಾರಾದ್ರೂ ಉಪವಾಸ ಸತ್ಯಾಗ್ರಹ ಮಾಡಿ ಯಶಸ್ವಿಯಾಗಿದ್ದಾರಾ, ಮತ್ತು ಇತಿಹಾಸದಲ್ಲಿ ಅವ್ರ ಗುರುತು ಏನಾಗಿದೆ, ಮತ್ತೆ ಎಕ್ಸಾಮ್ಗೆ ಯಾವ ರೀತಿ ಕೇಳಿದಾನೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಮೋರ್ ಇಂಪಾರ್ಟೆಂಟ್, ಖಂಡಿತ ಎಕ್ಸಾಮಿಗೆ ಬರುತ್ತಿದ್ದು ನೋಡಿ. ಸೊ ಭಗತ್ ಸಿಂಗ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, 1929 ಎಷ್ಟ್ರಾಗ 1929ರಲ್ಲಿ ಯಾರು, ಭಗತ್ ಸಿಂಗ್ 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರ. ಇವ್ರನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡ ಜತಿನ್ ದಾಸ್ ಅಂತ ಹೇಳ್ಬಿಟ್ಟು, ಯಾರಡಿ, ಜತಿನ್ ದಾಸ್, ಓಕೆ. ಸೊ ಜತಿನ್ ದಾಸ್ ಅವ್ರು ಏನ್ ಮಾಡ್ತಾರೆ ಹೇಳಿ, ಅವ್ರನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರ. ಈ ಮೂಲಕ ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಜೈಲಿನಲ್ಲೇ ಏನ್ ಮಾಡ್ತಾರೆ, ಇವರು ಮರಣ ಹತ್ತಾರೆ. ಆ ಮರಣಾಂತರದ ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹದ ಮೂಲಕ ಅಸುನೀಗಿತ ಕ್ರಾಂತಿಕಾರಿ ಯಾರಂತ ಕೇಳಿದರೆ ಜತಿನ್ ದಾಸ್, ಗೊತ್ತಿರ್ಬೇಕು ನಮ್ಗೆ. ದೆನ್ ಅದಾದ್ಮೇಲೆ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರುವಂತೆ ಮಹಾತ್ಮ ಗಾಂಧೀಜಿಯವರು, ಹೌದಾ. ಸೊ ಮಹಾತ್ಮ ಗಾಂಧೀಜಿ 1918ರ ಅಸಹಕಾರ ಸತ್ಯಾಗ್ರಹದಿಂದ ಹಿಡಿದು 1948ರವರೆಗೆ ಕೊನೆಯ 5 ದಿನಗಳ ಕಾಲ ಇವ್ರೇನ್ ಮಾಡ್ತಾರೆ ಹೇಳಿ, ಉಪವಾಸ ಸತ್ಯಾಗ್ರಹ ಮಾಡ್ತಾರ. ಸೊ ಸಾಯುವ ಕೊನೆಯ 5 ದಿನಗಳಲ್ಲೂ ಸಹ ಉಪವಾಸ ಸತ್ಯಾಗ್ರಹ ಮಾಡ್ತಾರ. ಎಲ್ಲಿ ಅಂತ ಕೇಳಿದ್ರೆ, ದೆಹಲಿಯ ಬಿರ್ಲಾ ಮಂದಿರದಲ್ಲಿ, ಓಕೆ, ದೆಹಲಿಯ ಬಿರ್ಲಾ ಮಂದಿರದಲ್ಲಿ. ಇದು ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಅಹಿಂಸಾ ಸತ್ಯಾಗ್ರಹವಾಗಿ ಬದಲಾಗ್ತದೆ. ಸೊ ಗೊತ್ತಿರ್ಬೇಕು ನಿಮ್ಗೆ. ದೆನ್ ಅದಾದ್ಮೇಲೆ 1952ರಲ್ಲಿ, ಇತಿಹಾಸದಲ್ಲಿ 1952ರಲ್ಲಿ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ, ಆಂಧ್ರ ಪ್ರದೇಶದ ಪೊಟ್ಟಿ ಶ್ರೀರಾಮುಲು ಅವರು ಮಾಡ್ತಾರೆ. ಯಾರಲ್ಲಿ, ಪೊಟ್ಟಿ ಶ್ರೀರಾಮುಲು ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ, ಇವರು ಸುಮಾರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಪ್ರತ್ಯೇಕ ಆಂಧ್ರ ಪ್ರದೇಶಕ್ಕಾಗಿ, ಪ್ರತ್ಯೇಕ
ರಾಜ್ಯ ರಚನೆ, ಪ್ರತ್ಯೇಕ ರಾಜ್ಯ ರಚನೆ, ಆಂಧ್ರ ಪ್ರದೇಶ ರಚನೆಗಾಗಿ 58 ದಿನಗಳ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಿ ಇವರು ಅಸುನೀಗ್ತಾರೆ, ಸಾಯ್ತಾರೆ. ಸಾಯುವುದರ ಜೊತೆಗೆ 1953ರಲ್ಲಿ ಫಜಲ್ ಆಯೋಗದ ಅನ್ವಯ ಏನಾಗ್ತದೆ, ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಬೇಕು, ಅದೇ ಆಂಧ್ರ ಪ್ರದೇಶ ಮತ್ತೆ ಡಿವೈಡ್ ಆಗ್ತದೆ. ಗೊತ್ತಾ ಯಾವಾಗ ಡಿವೈಡ್ ಆಗ್ತದೆ? ಸೊ ನೋಡಿ, ಆಂಧ್ರ ಪ್ರದೇಶ ಯಾವಾಗ ಡಿವೈಡ್ ಆಗ್ತದೆ? 2009ರಲ್ಲಿ. ಸೊ ಏನು ಕೆ ಚಂದ್ರಶೇಖರ್ ಇದ್ರಲ್ಲ, ಕೆ ಚಂದ್ರಶೇಖರ್ ರಾವ್ ಇದಾರಲ್ಲ, ತೆಲಂಗಾಣದ ಮುಖ್ಯಮಂತ್ರಿ, ಅವರ ಅನ್ವಯದ ಮೇಲೆ ನೆನ್ಪಿಟ್ಟುಕೊಳ್ಳಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, 11 ದಿನಗಳ ಸತತ ಉಪವಾಸ ಸತ್ಯಾಗ್ರಹದ ನಂತರ ಆಂಧ್ರ ಪ್ರದೇಶ 2 ಹೋಳಾಗಿ ಪ್ರತ್ಯೇಕ ತೆಲಂಗಾಣ ಸೃಷ್ಟಿಯಾಗುತ್ತದೆ. ತೆಲಂಗಾಣದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು ಅವರೇ ಆಗ್ತಾರ. ತೆಲಂಗಾಣದ ಸೃಷ್ಟಿಗೆ ಕಾರಣವಾದ ಸಮಿತಿ ಯಾವುದಂತ ಕೇಳಿದ್ರೆ ಶ್ರೀಕೃಷ್ಣ ಸಮಿತಿ ಅಥವಾ ಕೃಷ್ಣಾ ಸಮಿತಿ. ಓಕೆ, ಕೃಷ್ಣಾ ಸಮಿತಿ. ಈ ರೀತಿ ಒಂದು ರಾಜ್ಯ ಡಿವೈಡ್ ಆಗ್ಬೇಕಂತಂದ್ರೆ ಸಂವಿಧಾನದಲ್ಲಿ ಒಂದು ರಾಜ್ಯ ಹೆಸರು ಬದಲಾಯಿಸಬೇಕು, ಗಡಿ ಬದಲಾವಣೆ ಆಗ್ಬೇಕು. ಡಿವೈಡ್ ಆಗ್ಬೇಕಂದ್ರೆ ಸಂವಿಧಾನದ 3ನೇ ವಿಧಿಗೆ ಮೊರೆ ಹೋಗ್ಬೇಕು. ಅರ್ಥ ಆಗ್ತದ? ತದನಂತರ 2011ರಲ್ಲಿ ನಿಮ್ಗೆ ಗೊತ್ತಿರಬೇಕು, ಏನೇಳಿ, ಅಣ್ಣಾ ಹಜಾರೆ ಅವರು, ಅಣ್ಣಾ ಹಜಾರೆ. ಈ ಅಣ್ಣಾ ಹಜಾರೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನೆನಪಿಟ್ಟುಕೊಳ್ಳಿ, ಲೋಕಪಾಲ್ ಮಸೂದೆಗಾಗಿ ಏನ್ ಮಾಡ್ತಾರ? ಅಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡ್ತಾರ. ಅಲ್ಲಿ ಯಶಸ್ವಿಯಾಗಿ 2013ಕ್ಕೆ ಲೋಕಪಾಲ್ ಮಸೂದೆ ಜಾರಿ ಆಗ್ತದೆ, ನಿಮಗೆ ಗೊತ್ತಿರಬೇಕು. ಇನ್ನು ಸೊ ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಶರ್ಮಿಳಾ ಚಾನು ಅಂತ ಬರ್ತಾರೆ. ಇವರು ಮಣಿಪುರದವರು. ಓಕೆ, ಸೊ ಮಣಿಪುರ ಸುಮಾರು 16 ವರ್ಷಗಳ ಸತತ ಉಪವಾಸ ಸತ್ಯಾಗ್ರಹದ ನಂತರ, ಓಕೆ, ಸೊ ಇವ್ರು ಏನಾಗ್ತಾರೆ, 2000ಕ್ಕೆ ಏನಾಗಿರ್ತಾರೆ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುತ್ತಾರೆ. ಸುಮಾರು 2016ಕ್ಕೆ ಇವರು ಸತ್ಯಾಗ್ರಹ ಇದಾಗುತ್ತೆ. ಯಾವುದರ ವಿರುದ್ಧ ಅಂತ ಕೇಳಿದ್ರೆ ಅಪ್ಸಾ ಅಂತ ಒಂದು ಕಾಯ್ದೆ ಬರುತ್ತಾ, ಅರ್ಥ ಆಗ್ತದ? ಸೊ ಅಪ್ಸಾ ಕಾಯ್ದೆ ಮೀನ್ಸ್ ಏನಂತಂದ್ರೆ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಕರೀತಾರೆ ಇದರ ವಿರುದ್ಧ ಮಣಿಪುರದಲ್ಲಿ ಸತ್ಯಾಗ್ರಹ ಮಾಡ್ತಾರೆ ಶರ್ಮಿಳಾ ಚಾನು. ಓಕೆ, ಇದು ಏನಂತಂದ್ರೆ ಉಪವಾಸ ಸತ್ಯಾಗ್ರಹದ ಬಗ್ಗೆ ಇರ್ತಕ್ಕಂಥದ್ದು. ಏನಕ್ಕೆ ಉಪವಾಸ ಸತ್ಯಾಗ್ರಹ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ವಾಂಗ್ಚುಕ್ ಅವ್ರು ಏನಾಗಿದ್ರು, ಸೊ ಯಾರು ವಾಂಗ್ಚುಕ್? ಸೊ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ. ಬಿಕಾಸ್ ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹೌದಾ? ಈಗ ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಓಕೆ, ಏನಿದೆ, ಚಾಂಪಿಯನ್ ಆಗಿರ್ತಕ್ಕಂಥ, ಫುಟ್ಬಾಲ್ ನ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಯಾರು? ಸ್ಪೇನ್ಗೆ 481 ಕೋಟಿ ರೂಪಾಯಿ. ಫುಟ್ಬಾಲ್ ನ ಇತಿಹಾಸದಲ್ಲಿ ಅತ್ಯಂತ ಬಹುದೊಡ್ಡದಾಗಿರ್ತಕ್ಕಂಥ ಅಮೌಂಟ್ ಇದು. ಯಾವುದರ ಇತಿಹಾಸದಲ್ಲಿ? ಫಿಫಾ ಇತಿಹಾಸದಲ್ಲೇ ದೊಡ್ಡ ಮೊತ್ತದ ನಗದು ಬಹುಮಾನ. ಎಷ್ಟು? 481 ಕೋಟಿ ರೂಪಾಯಿ. ಇನ್ನು ದ್ವಿತೀಯ ಸ್ಥಾನ ಪಡೆದ ಅರ್ಜೆಂಟೈನಾಗೆ 118 ಕೋಟಿ ರೂಪಾಯಿ ಏನಾಗಿದೆ, ನೀಡಿ ಗೌರವಿಸಲಾಗಿದೆ. ಓಕೆ, ಇಂಗ್ಲೆಂಡ್ ಕೂಡ 279 ಕೋಟಿ ತಗೊಂಡ್ರೆ, ಫ್ರಾನ್ಸ್ 259 ಕೋಟಿ ತಗೊಂಡದ. ಓಕೆ, 59 ಕೋಟಿ. 4ನೇ ಸ್ಥಾನ ಫ್ರಾನ್ಸ್, 3ನೇ ಸ್ಥಾನ ಇಂಗ್ಲೆಂಡ್, 2ನೇ ಸ್ಥಾನ ಅರ್ಜೆಂಟೈನಾ, ಮೊದಲ ಸ್ಥಾನ ಸ್ಪೇನ್. ಓಕೆ, ಗೊತ್ತಿರ್ಬೇಕು ನಿಮಗೆ. ಸೊ ಬಹಳ ಇಂಪಾರ್ಟೆಂಟ್. ಇಡೀ ವಿಶ್ವಕಪ್ಪಿನ ಇತಿಹಾಸದಲ್ಲೇ, ಫಿಫಾ ವರ್ಲ್ಡ್ ಕಪ್ಪಿನ ಇತಿಹಾಸದಲ್ಲೇ ತಂಡವೊಂದು ಅತ್ಯಂತ ಅಧಿಕ ಮೊತ್ತದ ಬಹುಮಾನವನ್ನ ಪಡೆಯಲಾಗಿದೆ. ಎಷ್ಟು? 481 ಕೋಟಿ. ಕೇಳೋ ಚಾನ್ಸ್ ಇರುತ್ತಾ? ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ. ನೆಕ್ಸ್ಟ್ ನೋಡಿ, ಎಂಬಾಪೆ ಅವರಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಓಕೆ, ಸೊ ಸ್ಪೇನ್ ನಾಯಕ ರಾಡ್ರಿ ಅವರಿಗೆ ಗೋಲ್ಡನ್ ಬಾಲ್. ನೋಡಿ, ಇವೆಲ್ಲ ಕೇಳ್ತಾನೆ ನಿಮಗ. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಗೋಲ್ಡನ್ ಬಾಲ್ ಯಾರಿಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಸ್ಪೇನಿನ ನಾಯಕ ರಾಡ್ರಿ ಅವರಿಗೆ ಕೊಡಲಾಗಿದೆ. ಓಕೆ, ಹಾಗಾದ್ರೆ ಗೋಲ್ಡನ್ ಬೂಟ್ ಯಾರಿಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರೆ, ಗೋಲ್ಡನ್ ಬೂಟ್ ಯಾರಿಗೆ ಕೊಟ್ಟಾರ? ಫ್ರಾನ್ಸ್ನ ಎಂಬಾಪೆ ಅವರಿಗೆ ಕೊಟ್ಟಾರ. ಓಕೆ, ಎಂಬಾಪೆ ಅವರಿಗೆ ಕೊಟ್ಟಾರ. ಇನ್ನು ಗೋಲ್ಡನ್ ಅಲ್ಲ, ಸಿಲ್ವರ್ ಬೂಟ್ ಈ ಪ್ರಶಸ್ತಿ ಯಾರಿಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಲಿಯೋನೆಲ್ ಮೆಸ್ಸಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇನ್ನು ಗೋಲ್ಡನ್ ಗ್ಲೋವ್ ಯಾರಿಗೆ ಕೊಟ್ಟಾರ? ಸೊ ಉನೇ ಸೀಮನ್ ಅವರಿಗೆ ಕೊಟ್ಟಾರ. ಓಕೆ, ಉನೇ ಸೀಮೆನ್ ಅವರಿಗೆ ಕೊಟ್ಟಾರ. ಗೊತ್ತಿರ್ಬೇಕು. ಇವೆಲ್ಲ ಖಂಡಿತ ಎಕ್ಸಾಮ್ ಕೇಳ್ತಾನೆ. ಗೋಲ್ಡನ್ ಬೂಟ್ ಅತ್ಯಧಿಕ ಸ್ಕೋರ್ ಹೊಡೆದವರಿಗೆ ಕೊಡ್ತಾರ.
ಕೈಲಿಯನ್ ಎಂಬಾಪೆ ಅವರಿಗೆ ಕೊಟ್ಟಿದ್ದಾರೆ ಗೋಲ್ಡನ್ ಬಾಲ್. ಅತ್ಯುತ್ತಮ ಆಟಗಾರ ರಾಡ್ರಿ ಸ್ಪೇನ್ ದೇಶದವನು. ಗೋಲ್ಡನ್ ಗ್ಲೋ ನಾನು ಈಗ ಹೇಳಿದೆ ನಿಮಗೆ, ಉನೇ ಸೀಮನ್ ಸ್ಪೇನ್ ದೇಶದವನು, ಅತ್ಯುತ್ತಮ ಇರ್ತಕ್ಕಂಥದ್ದು. ಯುವ ಆಟಗಾರ ಕ್ಯುಬಾರ್ಸಿ ಸ್ಪೇನ್ ದೇಶದವನು. ಫೆರಿಸ್ ಪ್ಲೇ ಟ್ರೋಫಿ ನೆದರ್ಲ್ಯಾಂಡ್ ಕೊಟ್ಟಿದ್ದಾರೆ. ಫೇರ್ ಪ್ಲೇ ಟ್ರೋಫಿ ನೆದರ್ಲ್ಯಾಂಡ್ ದೇಶಕ್ಕೆ ಕೊಡಲಾಗಿದೆ. ಅರ್ಥ ಆಗ್ತದ? ಈ ಸಲ ಅರ್ಜೆಂಟೀನಾ ತಂಡದ ನಾಯಕತ್ವದಲ್ಲಿ ಇರ್ತಕ್ಕಂಥ ಯಾರು ಲಿಯೋನಲ್ ಮೆಸ್ಸಿ ಕಂಡ ಕನಸು ನನಸಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಸತತ 2ನೇ ಬಾರಿಗೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಬಟ್ ಆದ್ರೆ ಕೊಡಕ್ಕಾಗಿಲ್ಲ ದೇಶಕ್ಕೆ. ಯಾಕಂದ್ರೆ 2022ರಲ್ಲಿ ಅರ್ಜೆಂಟೀನಾ ವಿನ್ ಆಗಿತ್ತು. ಅರ್ಜೆಂಟೀನಾ 3 ಬಾರಿ ಪ್ರಶಸ್ತಿ ತಗೊಂಡದ್ದು, ಹೌದಾ? ಸೊ ಈ ಬಾರಿ ದಾಖಲೆ ಬರದ ಎಂಬಾಪೆ ಅಂತಿದೆ, ಫ್ರಾನ್ಸ್ನ ಸ್ಟಾರ್ ಆಟಗಾರ ಆತ. ಎಂಬಾಪೆ ಸತತ 2 ವಿಶ್ವಕಪ್ಗಳಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿ ಪಡೆದ ವಿಶ್ವದ ಮೊದಲ ಆಟಗಾರ. ನೋಡಿ, ಸತತ 2022ರಲ್ಲಿ ಕೂಡ ಈತ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಪಡೆದಿದ್ದ. ಈಗ 2026 ಈ ಬಾರಿ ಕೂಡ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನೇ ಪಡೆದನ. ಈಗ ನೆನಪಿಟ್ಕೋಬೇಕೇನಂತ ಕೇಳಿದ್ರೆ ಸತತ 2 ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಗೋಲ್ಡನ್ ವಿಶ್ವಕಪ್ ಅನ್ನು ಪಡೆದ ಮೊಟ್ಟ ಮೊದಲ ವಿಶ್ವದ ಆಟಗಾರ ಯಾರು ಅಂತ ಕೇಳಿದ್ರೆ ಸೊ ಎಂಬಾಪೆ. ಓಕೆ, ಕೈಲಿಯನ್ ಎಂಬಾಪೆ 2022ರಲ್ಲಿ ಕೂಡ ಆತನಿಗೆ ಪಡೆದಿದ್ದ. ಸೊ ಜರ್ಮನಿಯ ಗೆರೆಡ್ ಮುಲ್ಲರ್ ಅವರ ನಂತರ 1970ರ ನಂತರ ವಿಶ್ವಕಪ್ನಲ್ಲಿ 10 ಗೋಲುಗಳನ್ನು ಗಳಿಸಿದ ಮೊದಲ ಆಟಗಾರ ಯಾರು? ಎಂಬಾಪೆ. ಓಕೆ, ಸೊ ಒಟ್ಟಾರೆ ಈತ ಮೆಸ್ಸಿ 21 ಗೋಲುಗಳನ್ನು ಹೊಂದಿರಂತೆ. 22 ಗೋಲುಗಳನ್ನು ತಮ್ಮ ವೃತ್ತಿ ಜೀವನದಲ್ಲಿ ಯಾರು? ಎಂಬಾಪೆ ಹೊಂದಿರತಕ್ಕಂಥದ್ದು ಭಾರಿ ವಿಶೇಷತೆ. ಓಕೆ, ನಾನು ನಿನ್ನೆ ಇದ್ರ ಬಗ್ಗೆ ಸಂಪೂರ್ಣ ಡಿಸ್ಕಷನ್ ಮಾಡಿದೆ. ನಿನ್ನೆ ತರಗತಿಯಲ್ಲಿ ಸಂಪೂರ್ಣ ಡಿಸ್ಕಷನ್ ಮಾಡಿದೆ ಫುಟ್ಬಾಲ್ ಬಗ್ಗೆ, ಹೌದಾ? ಫುಟ್ಬಾಲ್ ಫಸ್ಟ್ ಯಾರು ಫುಟ್ಬಾಲ್ನ ಸೊ ವಿಜೇತರು ಯಾರು, ಹೌದಾ? 2026ರ ಫುಟ್ಬಾಲ್ನ ವಿಜೇತ ತಂಡ ಯಾವುದು ಅಂತ ಕೇಳಿದ್ರೆ ಸ್ಪೇನ್, ಹೌದಾ? ರನ್ನರ್ ಅಪ್ ಯಾವುದು ಅಂತ ಕೇಳಿದ್ರೆ ಅರ್ಜೆಂಟೈನಾ. ಓಕೆ, 3rd ಪ್ಲೇಸ್ ಯಾವುದು ಅಂತ ಕೇಳಿದ್ರೆ UK, ಇಂಗ್ಲೆಂಡ್. 4th ಪ್ಲೇಸ್ ಯಾರು ಅಂತ ಕೇಳಿದ್ರೆ ಫ್ರಾನ್ಸ್, ಹೌದಾ? ಇವೆಲ್ಲ ಗೊತ್ತಿರ್ಬೇಕು. ಸೊ ಗೋಲ್ಡನ್ ಬೂಟ್ ಎಕ್ಸಾಮ್ ಕೇಳ್ತಾನೆ. ಗೋಲ್ಡನ್ ಬೂಟ್ ಎಂಬಾಪೆ. ಗೋಲ್ಡನ್ ಬಾಲ್, ಓಕೆ, ಗೋಲ್ಡನ್ ಬಾಲ್ ರಾಡ್ರಿ ಸ್ಪೇನ್ ದೇಶದವನು. ಗೋಲ್ಡನ್ ಗ್ಲೋ ಅಂತ ಬರುತ್ತಾ, ಯಾರಿಗೆ ಕೊಟ್ಟಾರ? ಉನೇ ಸಿಮೆನ್ ಅವರಿಗೆ ಕೊಟ್ಟಾರ, ಸಿಮಾನ್ ಅವರಿಗೆ ಕೊಟ್ಟಾರ, ಸ್ಪೇನ್ ದೇಶದವನು. ಅರ್ಥ ಆಗ್ತದ? ಸೊ ಇಂಪಾರ್ಟೆಂಟ್, ಗೋಲ್ಡನ್ ಸಿಲ್ವರ್ ಬೂಟ್ ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರೆ ಮೆಸ್ಸಿ ಕೊಟ್ಟಾರ. ಸಿಲ್ವರ್ ಏನಪ್ಪ ಇದು, ಸಿಲ್ವರ್ ಬಾಲ್ ಸಹ ಏನ್ ಕೊಟ್ಟಿದ್ದಾರೆ? ಮೆಸ್ಸಿ ಅವರಿಗೆ ಕೊಟ್ಟಾರ. ನೋಡಿ, ಬಹಳ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ ಖಂಡಿತ ಕೇಳ್ತಾನೆ. ಇದು ಒಟ್ಟಾರೆ 23ನೇ ಆವೃತ್ತಿಯ ಫುಟ್ಬಾಲ್ ಟೂರ್ನಮೆಂಟ್. ನೆಕ್ಸ್ಟ್ ಸರ್, ಡೆಂಗು ಲಸಿಕೆ ಬಹಳ ಇಂಪಾರ್ಟೆಂಟ್, ಬಹಳ ಸುದ್ದಿ ಆಗೈತೆ. ಯಾಕೆ ಅಂತ ಕೇಳಿದ್ರೆ ವಿಶ್ವದ ಮೊಟ್ಟ ಮೊದಲ ಡೆಂಗು, ದೇಶದಲ್ಲೇ ಮೊದಲ ಬಾರಿಗೆ ಡೆಂಗು ತಡೆಗಟ್ಟಲಿಕ್ಕಾಗಿ ಕ್ಯೂಡೆಂಗಾ ಅಂತ ಹೇಳ್ಬಿಟ್ಟು, ಓಕೆ, ಇಲ್ಲಿ ಕ್ಯೂಡೆಂಗಾ ಎನ್ನುವ ಲಸಿಕೆಯನ್ನ, ಅರ್ಥ ಆಗ್ತದ? ಲಸಿಕೆಯನ್ನ. ಸೊ ನೋಡಿ, ಬಹಳ ಇಂಪಾರ್ಟೆಂಟ್ ಇದು, ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಕ್ಯೂಡೆಂಗಾ. ಸೊ ಈ ಹೆಸರಿನ ಲಸಿಕೆಯನ್ನ ಭಾರತೀಯ ಔಷಧ ಮಹಾನಿಯಂತ್ರಕರ ಸಂಸ್ಥೆ ಯಾವುದದು? DCGI. DCG ಮೀನ್ಸ್ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇವರ ಒಂದು ಅನುಮೋದನೆ ನೀಡಿದ ಪ್ರಕಾರ ದೇಶದ ಮೊಟ್ಟ ಮೊದಲ ಡೆಂಗು ಲಸಿಕೆ ಕ್ಯೂಡೆಂಗಾ ಇದು ಅನುಮೋದನೆ ಪಡೆಯಲಾಗಿದೆ. ಯಾರಿಂದ ಅನುಮೋದನೆ ಪಡೆದಾರ? ಭಾರತೀಯ ಔಷಧ ಮಹಾನಿಯಂತ್ರಕರ ಸಂಸ್ಥೆ. ಇಲ್ಲಂತಂದ್ರೆ ಇದನ್ನ ಏನಂತ ಕೇಳ್ತಾರೆ? ಡ್ರಗ್ ಕಂಟ್ರೋಲರ್ ಆಫ್ ಜನರಲ್ ಇಂಡಿಯಾ ಅವರ ಅನುಮೋದನೆಯ ನಂತರ. ಸೊ ಗೊತ್ತಿರ್ಬೇಕಾ, ಇದು ಜಪಾನ್ ಮೂಲದ ಬಯೋ ಕಂಪನಿ. ಓಕೆ, ಜಪಾನ್ ಮೂಲದ ಬಯೋಫಾರ್ಮ್ ಕಂಪನಿ ಆದ ಟಕೇಡಾ ಓಕೆ, ಟಕೇಡಾ ಅಭಿವೃದ್ಧಿಪಡಿಸಿದ ಲಸಿಕೆಯಾಗ್ಯದ. ಇದು ಯಾರ್ಯಾರಿಗೆ ಕೊಡಬಹುದು ಅಂತ ಕೇಳಿದ್ರೆ 4 ವರ್ಷದಿಂದ ಹಿಡಿದು 60 ವರ್ಷದ ವಯೋವೃದ್ಧರವರೆಗೂ ಕೊಡುವ ಏನ್ ಮಾಡಬಹುದು? ಈ ಲಸಿಕೆಯನ್ನು ಕೊಡಬಹುದು. ಇದರ ವಿಶೇಷತೆ ಏನ್ ಗೊತ್ತಾ? ಯಾರೂ ಕೂಡ ಡೆಂಗು ಪರೀಕ್ಷೆಯನ್ನ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಲಸಿಕೆ ಪಡಿಬಹುದು ಅಂತಂದ್ರೆ ಯಾರಿಗೂ ಕೂಡ ಡೆಂಗು ಪರೀಕ್ಷೆಯ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರು ಕೂಡ ಈ ಲಸಿಕೆಯನ್ನು ಕೊಡಬಹುದು, ಹೌದಾ? ಈ ಲಸಿಕೆ ಇದೆಲ್ಲ 2 ಡೋಸ್ಗಳಲ್ಲಿ ಕೊಡಲಾಗ್ತದೆ. ಮೊದಲ ಡೋಸ್ ಬಳಿಕ 3 ತಿಂಗಳು ಆಫ್ಟರ್ 3 ಮಂತ್ಸ್ ಆದ್ಮೇಲೆ ಏನ್ ಮಾಡಬಹುದು? ಮತ್ತೊಂದು ಡೋಸ್ ಕೊಡಬಹುದು, ಹೌದಾ? ಸೊ ಏನಪ್ಪಾ ಅಂತ ಕೇಳಿದ್ರೆ ಕೇಳ್ತಾನೆ ಎಕ್ಸಾಮ್ಗೆ, ಡೆಂಗು ಇದೊಂದು ಏನು ಅಂತ ಕೇಳ್ತಾನೆ. ಡೆಂಗು ಇದೊಂದು ವೈರಸ್. ಓಕೆ, ವೈರಸ್. ಡೆಂಗು ಜ್ವರ ಬರ್ತದ. ಇಲ್ಲಪ್ಪ ಅಂತಂದ್ರೆ ಇದನ್ನ ಏನಂತ ಕರೀತಾರ? ಮೂಳೆ ಮುರಿತ ರೋಗ ಎಂದು ಕರೆಯುತ್ತಾರೆ. ಎಕ್ಸಾಮ್ ಕೇಳೋಣ.
ಅರ್ಥ ಆಗ್ತದ? ಮೂಳೆ ಮುರಿತ ರೋಗ ಎಂದು ಕೆಳಕಂಡ ಯಾವುದನ್ನ ಕರೆಯಲಾಗುತ್ತದೆ? ಮೂಳೆ ಮುರಿತ ರೋಗ. ಸೊ ಟೆಕೆಡಾ ಡೆಂಗು ವ್ಯಾಕ್ಸಿನ್ ಇದೊಂದು ಇಂಪಾರ್ಟೆಂಟ್ ಆಗಿರತಕ್ಕಂತ ವೈರಸ್. ಇದಕ್ಕೆ ಭಾರತದ ಮೊಟ್ಟ ಮೊದಲ ಒಂದು ಲಸಿಕೆಯನ್ನು ಕಂಡುಹಿಡಿದಿದೆ, ಅನುಮೋದನೆ ನೀಡಲಾಗಿದೆ. ಸೊ ಡೆಂಗು ರೋಗಕ್ಕೆ ಯಾರು ಕೊಟ್ಟರು ಅನುಮೋದನೆ ಅಂತ ಕೇಳಿದ್ರೆ ಭಾರತೀಯ ಔಷಧ ಮಹಾನಿಯಂತ್ರಕರ ಸಂಸ್ಥೆ, ಜಪಾನ್ ಮೂಲದ ಬಯೋಫಾರ್ಮ್ ಕಂಪನಿಯಾದ ಟಕೇಡಾ ಕೊಡ್ತದ. ಟಕೇಡಾ ಅರ್ಥ ಆಗ್ತದ ನೋಡಿ, ಟಕೇಡಾ ಕೊಡ್ತದ. ಸೊ ದೇಶದ ಮೊದಲ ಬಾರಿ ಡೆಂಗ್ ತಡೆಗಟ್ಟುವ ಕ್ಯೂಡೆಂಗಾ ಹೆಸರಿನ ಲಸಿಕೆ ಭಾರತೀಯ ಔಷಧ ನಿಯಂತ್ರಕರ ಸಂಸ್ಥೆ ಅನುಮೋದನೆ ನೀಡಿದೆ. ಯಾವ ಕಂಪನಿ ಇದನ್ನ ತಯಾರಿಸಿದ? ಜಪಾನ್ ಮೂಲದ ಬಯೋಫಾರ್ಮ್ ಕಂಪನಿ ಅಭಿವೃದ್ಧಿಪಡಿಸಿದ ಟಕೇಡಾ. ಸೊ ಅರ್ಥ ಆಗ್ತದ? ಟಕೇಡಾ ಕಂಪನಿ ಅಭಿವೃದ್ಧಿಪಡಿಸಿದ ಈ ಲಸಿಕೆ 4 ರಿಂದ 60 ವರ್ಷದೊಳಗಿನವರಿಗೆ ನೀಡಲು ಅನುಮತಿ ನೀಡಲಾಗಿದೆ. 2 ಹಂತದಲ್ಲಿ ಕೊಡಲಾಗ್ತದೆ. ಒಂದು ಹಂತದ ನಂತರ 3 ತಿಂಗಳ ನಂತರ ಮತ್ತೊಂದು ವ್ಯಾಕ್ಸಿನ್ ಕೊಡ್ಬೇಕಂತೇಳಿ ಇರೋದು. ಓಕೆ, ಹಾಗಾದ್ರೆ ಡೆಂಗು ವೈರಸ್ ನಿಂದ ಉಂಟಾಗುತ್ತದೆ. ಹೌದು, ಡೆಂಗು ವೈರಸ್ ನಿಂದ ಉಂಟಾಗ್ತದ. ಹೌದಾ? ಡೆಂಗು ಏನಾಗ್ತದೆ ಹೇಳಿ? ವೈರಸ್ ನಿಂದ ಉಂಟಾಗ್ತದೆ. ಡೆಂಗು ಇದೊಂದು ಏನೇಳಿ ವೈರಸ್ ನಿಂದ ಉಂಟಾಗುವ ರೋಗ. ಇದರ ಮುಖ್ಯವಾಗಿ ಈಡೀಸ್ ಈಜಿಪ್ಟ್ ಎನ್ನುವ ಸೊಳ್ಳೆ ಕಚ್ಚುವುದರಿಂದ ಬರುತ್ತೆ. ಹಗಲು ಹೊತ್ತಿನಲ್ಲಿ ಈಡೀಸ್ ಈಜಿಪ್ಟ್ ಎನ್ನುವ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಅರ್ಥ ಆಗ್ತದ ಈ ರೋಗ ಬರುತ್ತೆ. ಇದರ ಲಕ್ಷಣ ನಾನು ಆಗ್ಲಿಲ್ಲ ನಿಮ್ಗೆ, ಅಧಿಕ ಜ್ವರ, ತಲೆನೋವು, ಸ್ನಾಯು, ಕೀಲು ನೋವು ಇದೆಲ್ಲ ಬರ್ತವೆ. ಇದನ್ನ ತಡೆಗಟ್ಟದ ಹೆಂಗಪ್ಪ ಅಂತ ಕೇಳಿದ್ರೆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕು, ಸೊಳ್ಳೆ ಕಡಿತವನ್ನು ತಪ್ಪಿಸ್ಬೇಕು, ಅಷ್ಟೇ ಇರೋದು. ಅರ್ಥ ಆಗ್ತದ? ಬೇರೆ ಯಾವ ಒಂದು ಇದಿಲ್ಲ. ಏನೇಳಿ ಈ ಒಂದು ವ್ಯವಸ್ಥೆ ಇಲ್ಲ. ನೆಕ್ಸ್ಟ್, ಈಗ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ, ಟಕೇಡಾ ಡೆಂಗು ಲಸಿಕೆ ಎಂದರೇನು? ಟಕೇಡಾ ಡೆಂಗು ಲಸಿಕೆ ಎಂದರೇನು? ನಾನು ಆಗ್ಲೇ ಹೇಳಿದೆ ನಿಮಗೆ, ಟಕೇಡಾ ಎನ್ನುವುದು ಜಪಾನ್ ದೇಶದ ಬಯೋಫಾರ್ಮ್ ಕಂಪನಿಯ ಹೆಸರು. ಆ ಬಯೋಫಾರ್ಮ್ ಕಂಪನಿ ಏನ್ ಮಾಡಿದೆ? ಟಕೇಡಾ ಕಂಪನಿ ಕ್ಯೂಡೆಂಗಾ ಎನ್ನುವ ಒಂದು ಲಸಿಕೆಯನ್ನು ಏನ್ ಮಾಡದ? ಸೊ ಅಭಿವೃದ್ಧಿಪಡಿಸಿದೆ. ಕ್ಯೂಡೆಂಗಾ ನೋಡಿ, ಇಂಪಾರ್ಟೆಂಟ್ ಅವೆಲ್ಲ ಎಕ್ಸಾಮಿಗೆ ಕೇಳ್ತಾನೆ. ಸೊ ಟಕೇಡಾ ಡೆಂಗು ಲಸಿಕೆ, ಕ್ಯೂಡೆಂಗಾ ಭಾರತದ ಅನುಮೋದಿಸಿದ ಮೊದಲ ಡೆಂಗು ಲಸಿಕೆಯಾಗಿದೆ. ಇದನ್ನು ಡೆಂಗು ಸೋಂಕಿನಿಂದ ವ್ಯಕ್ತಿಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಟಕೇಡಾ ಡೆಂಗು ಲಸಿಕೆಯನ್ನು ಯಾರು ಅನುಮೋದಿಸಿದರು? ಯಾರು ಅನುಮೋದಿಸಿದರು ಅಂತ ಹೇಳಿದ್ರೆ ನಿಮಗೆ, ಸೊ ಭಾರತದ ಔಷಧ ನಿಯಂತ್ರಕ ಜನರಲ್ ಅಥವಾ ಡ್ರಗ್ ಕಂಟ್ರೋಲರ್ ಆಫ್ ಜನರಲ್ ಇಂಡಿಯಾ ಅಂತ ಬರುತ್ತೆ. ಸೊ ಟಕೇಡಾ ಬಯೋಫಾರ್ಮ್ ಸರ್ಟಿಫಿಕೇಟ್ ಇಂಡಿಯಾದ ಕ್ಯೂಡೆಂಗಾ ಎನ್ನುವ ಲಸಿಕೆಯನ್ನ ಮಾರುಕಟ್ಟೆಗೆ ಏನ್ ಮಾಡಿದಾರೆ? ಅನುಮೋದನೆಯನ್ನು ನೀಡಿದ್ದಾರೆ. ಇನ್ನು ಟಕೇಡಾ ಡೆಂಗು ಲಸಿಕೆ ಪಡೆಯಲು ಯಾರು ಅರ್ಹರು? ನಾನಾಗ್ಲೇ ಹೇಳ್ದೆ 4 ರಿಂದ 60 ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಲಸಿಕೆಯನ್ನು ಕೊಡಬಹುದು. ಇನ್ನು ನೆಕ್ಸ್ಟ್, ಟಕೇಡಾ ಡೆಂಗು ಲಸಿಕೆ ಏಕೆ ಮಹತ್ವದ್ದಾಗಿದೆ? ಇದು ಭಾರತದಲ್ಲಿ ಅನುಮೋದಿಸಲಾದ ಮೊದಲ ಡೆಂಗು ಲಸಿಕೆಯಾಗಿದೆ. ಸೊಳ್ಳೆ ನಿಯಂತ್ರಣ ಮತ್ತು ಸಾರ್ವಜನಿಕ ಆರೋಗ್ಯ ಉಪಕರಣಗಳ ಜೊತೆಗೆ ಡೆಂಗು ಹೊರಕಡಿಮೆ ಮಾಡಲು ಹೆಚ್ಚುವರಿ ತಡೆಗಟ್ಟುವ ಕ್ರಮವನ್ನು ಒದಗಿಸುತ್ತದೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇತ್ತೀಚೆಗೆ ಮೆಕ್ಸಿಕೋದಲ್ಲಿ ಸುಮಾರು ಎಷ್ಟಪ್ಪ ಅಂತ ಕೇಳಿದ್ರೆ 7.3%, 7.3% ತೀವ್ರತೆಯ ಪ್ರಬಲ ಭೂಕಂಪವನ್ನು ಸಂಭವಿಸಿದೆ. ಸೊ ಎಲ್ಲಿ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಮೆಕ್ಸಿಕೋದ ಕ್ಯಾಪಿಟಲ್ ಕೇಳ್ತಾನೆ ನಿಮ್ಗೆ, ಮೆಕ್ಸಿಕೋ ಸಿಟಿನೇ. ಅರ್ಥ ಆಗ್ತದ? ಮೆಕ್ಸಿಕೋದ 2030 ಫುಟ್ಬಾಲ್ ವರ್ಲ್ಡ್ ಕಪ್ ಐತಲ್ಲ, ಫುಟ್ಬಾಲ್ ಟೂರ್ನಮೆಂಟ್ ಮೆಕ್ಸಿಕೋ ದೇಶದಲ್ಲಿ ನಡೆಯಕತ್ತದ. ಎಲ್ಲೆಲ್ಲಿ ನಡೆಯಕತ್ತದ? ಕೆನಡಾದಲ್ಲಿ ನಡೀತದ, ಸ್ಪೇನ್ ಅಲ್ಲಿ ನಡೀತದ. ಓಕೆ, ಸ್ಪೇನು, ಮೆಕ್ಸಿಕೋ, ಮೂರನೇದು ಯಾವ್ದು ಹೇಳಿ? ಪೋರ್ಚುಗಲ್. ಓಕೆ, ಗೊತ್ತಿರ್ಬೇಕು ನಮಗೆ. ಸದ್ಯ ಈಗ ಮೆಕ್ಸಿಕೋ ಸುದ್ದಿಯಲ್ಲಿ ಇರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಅಲ್ಲಿ 7.3% ತೀವ್ರತೆಯ ರಿಕ್ಟರ್ ಮಾಪನದ ಭೂಕಂಪನದ ತೀವ್ರತೆಯನ್ನು ಯಾವುದರ ಮೂಲಕ ಅಳಿತಾರೆ ಅಂತ ಕೇಳ್ತಾನೆ ನಿಮ್ಗೆ. ರಿಕ್ಟರ್ ಮಾಪನದ ಮೂಲಕ ಅಳಿತಾರ. ರಿಕ್ಟರ್ ಮಾಪನದ ಮೂಲಕ ಏನ್ ಮಾಡಲಾಗುತ್ತೆ? ಸೊ ರಿಕ್ಟರ್ ಮಾಪನದ ಮೂಲಕ ಅಳಿತಾರ. ಸೊ ಖಂಡಿತ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಇತ್ತೀಚೆಗೆ ವೆನಿಜುವೆಲಾ ದೇಶದಲ್ಲೂ ಕೂಡ ಏನಾಗಿದೆ? ಇಂಪಾರ್ಟೆಂಟ್, ಭೂಕಂಪನ ಉಂಟಾಗಿದೆ. 7.6% ತೀವ್ರತೆ ರಿಕ್ಟರ್ ಮಾಪನದಲ್ಲಿ. ಸೊ ಇದಾಗಿದೆ, ಹೌದಾ? ಸೊ ಈಗ ನಾವು ಆ ದೇಶಕ್ಕೆ ಮಾನವೀಯ ಸಹಾಯನ ಕೊಟ್ಟಿವಿ. ಆಪರೇಷನ್ ಅಮಸ್ಟಾಡ್ ಅಂತ ಬರುತ್ತೆ. ಇದರ ಅರ್ಥ ಸ್ಪ್ಯಾನಿಷ್ ಭಾಷೆಯಲ್ಲಿ ಸ್ನೇಹ ಎಂದರ್ಥ.
ಓಕೆ, ಈ ಸದ್ಯ ಮೆಕ್ಸಿಕೋ ಸುದ್ದಿಯಲ್ಲಿ ಐತೆ 7.3% ಪ್ರಬಲ ಭೂಕಂಪನ ಉಂಟಾಗದ. ಈಗ ನಾವೇನ್ ಮಾಡೋಣ ಅಂತ ಕೇಳಿದ್ರೆ ಮೆಕ್ಸಿಕೋ ದೇಶದ ಗಡಿಗಳನ್ನು ಗುರುತಿಸೋಣ. ನೋಡಿ, ಮೆಕ್ಸಿಕೋ ಉತ್ತರಕ್ಕೆ ಉತ್ತರ ಅಮೆರಿಕ ಕಂಡು ಬರುತ್ತೆ, ದಕ್ಷಿಣಕ್ಕೆ ಗ್ವಾಟೆಮೇಲ ಕಂಡು ಬರುತ್ತೆ, ಸೊ ಪಶ್ಚಿಮಕ್ಕೆ ಉತ್ತರ ಪೆಸಿಫಿಕ್ ಸಾಗರ ಕಂಡು ಬರುತ್ತೆ, ಆಗ್ನೇಯಕ್ಕೆ ಮೆಲ್ಬಿಯನ್ ಅಂತ ಹೇಳ್ಬಿಟ್ಟು ಒಂದು ದೇಶ ಬರುತ್ತಾ ಅದು ಕಂಡು ಬರುತ್ತಾ. ಜಸ್ಟ್ ನೋಡೋಣ, ಏನಿಲ್ಲ ಮಾಹಿತಿ ಇದೆ, ಹೌದಾ. ನೆಕ್ಸ್ಟ್ ನೋಡಿ, ಮೆಕ್ಸಿಕೋ ಬಗ್ಗೆ ಕ್ವಶನ್ ಕೇಳ್ತಾನೆ ಅಂತ ಹೇಳಿದೆ ನಿಮ್ಗೆ, ಹೌದಾ, ಖಂಡಿತ ಕೇಳ್ತಾನೆ ನಿಮ್ಗೆ. ಸೊ ಮೆಕ್ಸಿಕೋ ಬಗ್ಗೆ ಇದು ಉತ್ತರ ಅಮೆರಿಕದ ದಕ್ಷಿಣ ಭಾಗದಲ್ಲಿದೆ. ನೋಡಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಉತ್ತರ ಅಮೆರಿಕದ ದಕ್ಷಿಣ ಭಾಗದಲ್ಲಿದೆ, ಹೌದಾ. ನೋಡಿ, ಮೆಕ್ಸಿಕೋ ಐತಲ್ಲ, ಉತ್ತರ ಅಮೆರಿಕದ ದಕ್ಷಿಣ ಭಾಗಕ್ಕೈತೆ. ಓಕೆ, ಸೊ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಈ ಗಡಿಗಳ ದೇಶ ಉತ್ತರಕ್ಕೆ ಯಾವ್ದು ಐತೆ ಅಂತ ಹೇಳಿದ್ರೆ ನಿಮಗೆ, ಉತ್ತರಕ್ಕೆ ಅಮೆರಿಕ ಕಂಡು ಬರುತ್ತಾ, ಉತ್ತರಕ್ಕೆ. ಇದು ಆಗ್ನೇಯಕ್ಕೆ ಇಂಪಾರ್ಟೆಂಟ್ ಗ್ವಾಟೆಮಾಲಾ ಮತ್ತು ಬೆಲೀಸ್ ಅಂತ ಹೇಳ್ಬಿಟ್ಟು ಒಂದು ದೇಶ ಕಂಡು ಬರುತ್ತೆ. ಇದಕ್ಕೆ ಸಮುದ್ರ ಹಂಚಿಕೊಂಡ ರಾಷ್ಟ್ರಗಳು ಯಾವ್ಯಾವ ಸಮುದ್ರ ಹಂಚಿಕೊಂಡವು ಅಂತಂದ್ರೆ, ಇದು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ನೋಡಿ, ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರ ಇದೆ, ಹೌದಾ. ಸೊ ದಕ್ಷಿಣಕ್ಕೂ ಕೂಡ ಇಂಪಾರ್ಟೆಂಟ್ ಏನಾಗಿದೆ ಅಂತ ಕೇಳಿದ್ರೆ ಪೆಸಿಫಿಕ್ ಸಾಗರದಿಂದ ಆವರಿಸಿಕೊಂಡ ರಾಷ್ಟ್ರ ಇದು. ಪೂರ್ವಕ್ಕೆ ಮೆಕ್ಸಿಕೋ ಕೊಲ್ಲಿ ಕಂಡು ಬಂದ್ರೆ ಕೆರಿಬಿಯನ್ ಸಮುದ್ರದಿಂದ ಸುತ್ತುವರೆದು. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಇದು ಮೆಕ್ಸಿಕೋ ಕೊಲ್ಲಿ ಇದು. ಇದರ ಕ್ಯಾಪಿಟಲ್ ಸಿಟಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಸೊ ಮೆಕ್ಸಿಕೋ ಸಿಟಿ. ಸೊ ಇವುಗಳ ಬಗ್ಗೆ ಖಂಡಿತ ಏನ್ ಮಾಡ್ತಾನೆ ಹೇಳಿ ಎಕ್ಸಾಮ್ ಕೇಳ್ತಾನೆ. ನೆಕ್ಸ್ಟ್ ನೋಡಿ ಸರ್, ಕೊರೋನಾದ ಹೊಸ ರೂಪಾಂತರ ತಳಿ ಪತ್ತೆ ಹಾಕಿದ. ಮತ್ತೆ ಕೊರೋನಾ ಬರೋ ಚಾನ್ಸ್ ಇದೆ. ಯಾಕೆ ಅಂತಂದ್ರೆ ಪಕ್ಕದ ರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಬಂದದ. ಸೊ ಒಮಿಕ್ರಾನ್ ಎನ್ನುವ ತಳಿ, ಒಮಿಕ್ರಾನ್ RF5 ಎನ್ನುವ ರೂಪಾಂತರ ತಳಿ. ಸೊ ಏನಾಗಿದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಸುಮಾರು ಒಂದು ಪ್ರಾಣವನ್ನ ಪಡೆದಿದೆ, ಹೌದಾ. ಸೊ 2019ರಲ್ಲಿ ಏನಾಗಿತ್ತು, 19ರಿಂದ 22ರವರೆಗೆ ಸೊ ಇಡೀ ವಿಶ್ವವನ್ನೇ ಕಾಡಿದ್ದ ಒಂದು ಪ್ರಬಲ ಸಾಂಕ್ರಾಮಿಕ ರೋಗ ಕೋವಿಡ್-19, ಹೌದಾ. ಕೋವಿಡ್-19 ಗೊತ್ತಿರಬೇಕು, ವೈರಾಣು ಪತ್ತೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕಾಣಿಸಿಕೊಂಡದ. ಭಾರಿ ಆತಂಕಕ್ಕೆ ಕೂಡ ಕಾರಣ ಆಗಿದೆ ಇದು, ಹೌದಾ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ವೈರಾಣು ಸೋಂಕು ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದ್ದಿದ್ದು ಕ್ವಶನ್ ಕೇಳ್ತಾನೆ, ಒಮಿಕ್ರಾನ್ RF5 ಅನ್ನೋದು ಏನು ಅಂತ ಕೇಳ್ತಾನೆ. ಇದು ವೈರಾಲಜಿ ಸಂಸ್ಥೆ, ಭಾರತದಲ್ಲಿ ವೈರಸ್ ರಿಸರ್ಚ್ ಆರ್ಗನೈಸೇಷನ್ ಎಲ್ಲ ಐತೆ ಅಂತ ಕೇಳಿದ್ರೆ ಭಾರತದಲ್ಲಿ ವೈರಾಣು ಸಂಸ್ಥೆ ಎಲ್ಲ ಐತೆ ಅಂತ ಕೇಳ್ತಾನೆ ಎಕ್ಸಾಮ್ಗಿಂತ. ಪುಣೆಯಲ್ಲಿ ಕಂಡು ಬರುತ್ತೆ, ಪುಣೆಯಲ್ಲಿ, ಆಯ್ತಾ. ಸೊ ಇಲ್ಲಿದೆ ನೋಡಿ, ಈಗ ಪುಣೆಯ ವೈರಾಲಜಿ ಪ್ರಯೋಗಾಲಯದಿಂದ ಜಿನೋಮ ಅನುಕ್ರಮದ ಕೋವಿಡ್-19 ಪಾಸಿಟಿವ್ ವರದಿ ಬಂದಿದೆ. ಓಕೆ, ಸೊ ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ ಕೇಳ್ತಾನೆ. ಇತ್ತೀಚೆಗೆ ಸಿಂಗಾಪುರದಲ್ಲೂ ಕೂಡ ಏನಾಗಿದೆ, ಸಿಂಗಾಪುರ್ ಮತ್ತು ಆಗ್ನೇಯ ಏಷ್ಯಾದ ಕೆಲ ದೇಶಗಳಲ್ಲೂ ಕೂಡ ಏನಾಗಿದೆ, ವಿಶ್ವದ ಆರೋಗ್ಯ ಸಂಸ್ಥೆ ಆ ದೇಶಗಳಿಗೆ ಕಟ್ಟೆಚ್ಚರವನ್ನು ಕೊಟ್ಟದ್ದು. ಸೊ ವೈರಾಣು ಸೋಂಕದಿಂದ ನೀವೇನ್ ಮಾಡಿ, ಮುನ್ನೆಚ್ಚರಿಕೆಯನ್ನು ಪಾಲನೆ ಮಾಡಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ನೆಕ್ಸ್ಟ್ ಸರ್, ಅಮೂಲ್ ಬಂಗಾಳ ಡೈರಿ ಯೋಜನೆ ಅಡಿ ಪಶ್ಚಿಮ ಬಂಗಾಳದ ಹವಾಡ ಆಹಾರ ಪಾರ್ಕ್ನಲ್ಲಿ ನಿರ್ಮಾಣಗೊಳ್ಳಲಿರುವ ವಿಶ್ವದ ಅತಿದೊಡ್ಡ ಮೊಸರು ಉತ್ಪಾದನಾ ಘಟಕದ ಭೂಮಿ ಪೂಜೆ ಕಲ್ಕತ್ತಾದಲ್ಲಿ ಭಾನುವಾರ ನಡೆಯಿತು. ಇದಕ್ಕೆ ಕೇಂದ್ರ ಸಹಕಾರ ಸಚಿವ, ಎಕ್ಸಾಮ್ ಇದನ್ನು ಕೇಳೋಣ, ಕೇಂದ್ರದ ಪ್ರಸ್ತುತ ಸಹಕಾರ ಸಚಿವ ಯಾರಂತ ಕೇಳ, ಅರ್ಥ ಆಗ್ತದ. ಕೇಂದ್ರದ ಸಹಕಾರ ಸಚಿವ ಯಾರಿದ್ದಾರೆ ಈಗ ಸದ್ಯ? ಅಮಿತ್ ಶಾ ಅವರಿದ್ದಾರೆ. ಕೇಂದ್ರದ ಸಹಕಾರ ಸಚಿವ ಅಮಿತ್ ಶಾ ಇದ್ದಾರೆ. ಅಮಿತ್ ಶಾ, ಕೇಂದ್ರದ ಸಹಕಾರ ಸಚಿವ ಅಮಿತ್ ಶಾ. ಓಕೆ, ಸದ್ಯ ಈಗ ದೇಶದ ಅತಿ ದೊಡ್ಡದಾಗಿರ್ತಕ್ಕಂಥ ಮೊಸರು ಉತ್ಪಾದನಾ ಘಟಕ ಎಲ್ಲಿ ಆರಂಭ ಆಗತ್ತದ ಅಂತ ಕೇಳಿದ್ರೆ ವೆಸ್ಟ್ ಬಂಗಾಳಲ್ಲಿ. ಸೊ ವೆಸ್ಟ್ ಬಂಗಾಳಿನ ಬಂಗಾಳ ಡೈರಿ ಯೋಜನೆ ಅಡಿ ಅವಾಡ ಎನ್ನುವ ಸ್ಥಳದಲ್ಲಿ, ಹವಾಡ ಎನ್ನುವ ಸ್ಥಳದಲ್ಲಿ ಆಹಾರ ಪಾರ್ಕ್ ನಲ್ಲಿ ನಿರ್ಮಾಣಗೊಳ್ಳಲು ವಿಶ್ವದ ಅತಿ ದೊಡ್ಡ ಮೊಸರು ಉತ್ಪಾದನಾ ಘಟಕದ ಭೂಮಿ ಪೂಜೆಗೆ ಕಲ್ಕತ್ತಾದಲ್ಲಿ ಏನಾಯ್ತು, ಇಂಪಾರ್ಟೆಂಟ್. ಇತ್ತೀಚೆಗೆ ಸಹಕಾರ ಮಂತ್ರಿ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇದು ಅಧಿಕಾರಿ ಇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಭೂಮಿ ಪೂಜೆಯನ್ನು ಮಾಡ್ತಾರೆ. ಇದು ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ ಅಂತ ಹೇಳ್ಬಿಟ್ಟು ಅನ್ನೋದು ಇಂಪಾರ್ಟೆಂಟ್. ಅಮೂಲ್ ಕಂಪನಿಯ ನೋಡಿ, ಅಮೂಲ್ ಕಂಪನಿಯ ಸಹಭಾಗಿತ್ವದಲ್ಲಿ. ಹಾಗಾದ್ರೆ ಅಮೂಲ್ ಕಂಪನಿ ಅಂತಂದ್ರೆ ಆನಂದ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಅರ್ಥ. ಆನಂದ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತೇಳಿ ಯಾವಾಗ ಸ್ಥಾಪನೆ ಆಗ್ತದ,
45 46 ಸ್ಥಾಪನೆ ಆಗ್ತದೆ. ಅರ್ಥ ಆಗ್ತದೆ? 45 46 ಸ್ಥಾಪನೆ ಆಗ್ತದೆ, ಗೊತ್ತಿರ್ಬೇಕು ನಿಮಗೆ. ಸೊ ಎಕ್ಸಾಮ್ ಖಂಡಿತ ಕೇಳ್ತಾನೆ ನಿಮಗೆ. ಓಕೆ, ಎಲ್ಲಿ ಸ್ಥಾಪನೆ ಆಗ್ತದೆ? ಆನಂದನಗರ, ಗುಜರಾತಿನ ಆನಂದನಗರದಲ್ಲಿ. ಯಾರು ಸ್ಥಾಪನೆ ಮಾಡ್ತಾರ? ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್. ಈ ವರ್ಗೀಸ್ ಕುರಿಯನ್ ಅವ್ರನ್ನ ಏನಂತ ಕರಿತೀವಿ? ಭಾರತದ ಹಾಲು ಕ್ರಾಂತಿಯ ಪಿತಾಮಹ. ಕ್ರಾಂತಿಯ ಪಿತಾಮಹ ಇಲ್ಲ ಅಂತ ಕೇಳಿದ್ರೆ ಶ್ವೇತ ಕ್ರಾಂತಿಯ ಪಿತಾಮಹ. ಶ್ವೇತ ಕ್ರಾಂತಿಯ ಪಿತಾಮಹ. ಇದೊಂದು ಸಹಕಾರಿ ಹಾಲು ಉತ್ಪಾದಕರ ಸಂಘ, ಮಾತೃ ಸಂಸ್ಥೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಬರುತ್ತೆ. 1973 ಇದು ಸ್ಥಾಪನೆ ಆಗಿದೆ. ಇದ್ರ ಹೆಡ್ ಕ್ವಾರ್ಟರ್ ಕೇಳಿದ್ರೆ ಆನಂದನಗರದಲ್ಲಿ ಇದೆ, ಗುಜರಾತ್ ನಲ್ಲಿ. ಇದರ ಪ್ರಸಿದ್ಧ ಘೋಷವಾಕ್ಯ ದ ಟೇಸ್ಟ್ ಆಫ್ ಇಂಡಿಯಾ. ನೋಡಿ, ದ ಟೇಸ್ಟ್ ಆಫ್ ಇಂಡಿಯಾ. ಓಕೆ, ಸೊ ಮೋರ್ ಇಂಪಾರ್ಟೆಂಟ್. ಖಂಡಿತ ಎಕ್ಸಾಮ್ ಕೇಳ್ತಾನೆ. 1945 ಒಂದು ಕಾಲ ಇದೆಲ್ಲ ಎಂತಹ ಕಾಲ ಅಂತ ಕೇಳಿದ್ರೆ, ಸೊ ಗೊತ್ತಿರಬೇಕು, 1945 ಭಾರತದಲ್ಲಿ ಹಸಿರು ಕ್ರಾಂತಿ ಉಂಟಾಗುವ ಸಮಯ. ಹಸಿರು ಕ್ರಾಂತಿ ಉಂಟಾಗುವ ಸಮಯ. ಅಂತಹ ಸಂದರ್ಭದಲ್ಲಿ 1965 ಇರಬೇಕು, ಮೇ ಬಿ ಅದು 45 ಆಗದ. 65 ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಈ ಒಂದು ಅಮೂಲ್ ಕಂಪನಿಯನ್ನ, ಓಕೆ, ಗುಜರಾತಿನ ಆನಂದ ನಗರದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆಯ ಮೂಲಕ ಭಾರತದಲ್ಲಿ ಆಗುವ ಎಲ್ಲಾ ಏನೇಳಿ ಆಹಾರ ಕೊರತೆಗಳನ್ನು ಇವರು ನೀಗಿಸ್ತಾರೆ. ನೆಕ್ಸ್ಟ್, ಅಮೂಲ್ ಬ್ರ್ಯಾಂಡ್ ಭಾರತದಲ್ಲಿ ಅತಿ ದೊಡ್ಡ ಹಾಲು ಮತ್ತು ಹಾಲಿನ ಉತ್ಪನ್ನ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಹೌದು, ಅಮೂಲ್ ಬೆಳವಣಿಗೆಗೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಮಹತ್ವದ ಕೊಡುಗೆ ಇದೆ. ಅವರೇ ಸ್ಥಾಪಕರು. ನೆಕ್ಸ್ಟ್, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೀತೀವಿ. ಹೌದು, ದ ಫಾದರ್ ಆಫ್ ದ ಆಪರೇಷನ್ ಫ್ಲಡ್ ಅಂತ ಕೂಡ ಏನ್ ಮಾಡ್ತೀವಿ ಇದನ್ನು ಕರೀತೀವಿ. ಅಮೂಲ್ ಆಪರೇಷನ್ ಫ್ಲಡ್ ಯಶಸ್ಸಿನ ಮುಖ್ಯ ಆಧಾರವಾಗಿದೆ. ಅಮೂಲ್ ಉತ್ಪನ್ನಗಳು ಭಾರತದೆಲ್ಲೆಡೆ ಹಾಗೂ ಅನೇಕ ವಿದೇಶಗಳಲ್ಲಿ ರಫ್ತಾಗ್ತವ. ಗೊತ್ತಿರಬೇಕು ನಿಮಗೆ ಅಮೂಲ್ ಎನ್ನುವ ಒಂದು ಆಹಾರ ಉತ್ಪಾದನಾ. ಸೊ ನೆಕ್ಸ್ಟ್ ನೋಡಿ ಸರ್, ಕುಕ್ರೇಲಾ ಎನ್ನುವ ಸ್ಥಳದಲ್ಲಿ, ಲಕ್ನೋದಲ್ಲಿ ಭಾರತದ ಮೊಟ್ಟ ಮೊದಲ ಏನಾಗ್ತದೆ ಹೇಳಿ ರಾತ್ರಿ ಸಫಾರಿ ಯೋಜನೆ ಸ್ಟಾರ್ಟ್ ಆಗಿದೆ. ವಿಶ್ವದ 4 ರಾಷ್ಟ್ರಗಳ ಪೈಕಿ ಭಾರತ ಈ ಸ್ಥಾನಕ್ಕೆ ಸೇರ್ಪಡೆಗೊಂಡಿದೆ. ರಾತ್ರಿ ಕಾಡು ಸಫಾರಿ ಅಥವಾ ಭಾರತದ ಮೊದಲ ರಾತ್ರಿ ಸಫಾರಿ ಯೋಜನೆಗೆ ಸುಪ್ರೀಂ ಕೋರ್ಟ್ ಅನುಮೋದನೆಯನ್ನು ಕೊಟ್ಟದ. ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಲಕ್ನೋ. ಓಕೆ, ಲಕ್ನೋದ ಕುಕ್ರೇಲಾ ಎನ್ನುವ ಅರಣ್ಯ ಭಾಗಕ್ಕೆ. ಓಕೆ ಸರ್, ಈ ಲಕ್ನೋ ಕೂಡ ಬಹಳ ಸುದ್ದಿಯಲ್ಲಿದೆ. ಇದನ್ನ ಮರುನಾಮಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಹಾಕೊಂಡಿದಾರ, ಲಕ್ಷ್ಮಣಪುರಿ. ಓಕೆ, ಸೊ ಗೊತ್ತಿರಬೇಕು ಉತ್ತರ ಪ್ರದೇಶದ ಲಕ್ನೋ ಯಾವ ನದಿ ದಂಡೆಯ ಮೇಲೆ ಐತೆ ಅಂತ ಕೇಳೋಣ ಎಕ್ಸಾಮ್ಗೆ. ಗೋಮಾತಿ ನದಿ ದಂಡೆಯ ಮೇಲೆ ಐತೆ. ಗೋಮಾತಿ ನದಿ ದಂಡೆಯ ಮೇಲೆ ಇದೆ. ಈಗ ಸದ್ಯ ಸುದ್ದಿಯಲ್ಲಿರ್ಲಿಕ್ಕೆ ಪ್ರಮುಖ ಕಾರಣ ಏನಂತ ಕೇಳಿದ್ರೆ ಇಲ್ಲಿ ಏನಾಗ್ಯದ, ಲಕ್ನೋದ ಕುಕ್ರೇಲಾ ಎನ್ನುವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಭಾರತದ ಮೊದಲ ರಾತ್ರಿ ಸಫಾರಿ ಯೋಜನೆಗೆ ಸುಪ್ರೀಂ ಕೋರ್ಟ್ ಅನುಮೋದನೆಯನ್ನು ಕೊಟ್ಟದ. ನಾನು ಆಗ್ಲೇ ಹೇಳಿದೆ ನಿಮಗೆ, ಇದು ಭಾರತದ ಮೊಟ್ಟ ಮೊದಲ ರಾತ್ರಿ ಸಫಾರಿ. ಸಿಂಗಾಪುರ್, ಹೌದಾ, ಯಾವ ದೇಶಗಳಲ್ಲಿ ಈಗಾಗಲಿದೆ ಅಂತ ಕೇಳಿದ್ರೆ ಸಿಂಗಾಪುರ್ ಅಲ್ಲಿದೆ, ಥೈಲ್ಯಾಂಡ್ ಅಲ್ಲಿದೆ, ಚೀನಾದಲ್ಲಿದೆ, ಇಂಡೋನೇಷ್ಯಾಗಳ ನಂತರ ನಾನು ಹೇಳಿದೆ 4 ದೇಶಗಳ ನಂತರ 5ನೇ ದೇಶ, ವಿಶ್ವದ 5ನೇ ದೇಶ ರಾತ್ರಿ ಸಫಾರಿಗೆ. ಓಕೆ, ರಾತ್ರಿ ಸಫಾರಿಗೆ ಅನುಮೋದನೆಯನ್ನು ಪಡೆದಿರ್ತಕ್ಕಂಥ ವಿಶ್ವದ 5 ರಾಷ್ಟ್ರಗಳಲ್ಲಿ ನಮ್ಮ ಭಾರತ, 4 ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು. ಇನ್ನಿದರ ಒಟ್ಟು ವಿಸ್ತರಣೆ ಎಷ್ಟಿದೆ? 2027 ಹೆಕ್ಟರ್ ಇದೆ. ಅರಣ್ಯದೊಳಗೆ 5500 ಎಕರೆ ಇದೆ. ನೈಸರ್ಗಿಕ ಚಂದ್ರನ ಬೆಳಕನ್ನು ಅನುಸರಿಸಿ ಏನ್ ಮಾಡಬೇಕು ಹೇಳಿ, ಇಲ್ಲಿ ಬೆಳಕನ್ನು ಪಡಿಬೇಕು ಆ ರಾತ್ರಿ ಸಂಚಾರದಲ್ಲಿ ಸಾರಿಗೆ. ಸಂದರ್ಶಕರು ಬ್ಯಾಟರಿ ಚಾಲಿತ ವಾಹನಗಳನ್ನು ಬಳಸಿಕೊಂಡು ಹಾದಿಗಳಲ್ಲಿ ಸಂಚರಿಸಬಹುದು. ಪ್ರಮುಖ ಪ್ರಾಣಿಗಳು ಇಲ್ಲಿ ಯಾವ್ಯಾವ ಪ್ರಾಣಿಗಳಿದಾವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ಏಷ್ಯಾಟಿಕ್ ಸಿಂಹಗಳು ಕಂಡು ಬರ್ತಾವ. ಏಷ್ಯಾಟಿಕ್ ಸಿಂಹಗಳ ತಾಣ ಭಾರತದಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕೇಳಿದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಕಂಡು ಬರುತ್ತಾ? ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಬಂಗಾಳ ಹುಲಿಗಳು ಎಲ್ಲಿ ಕಂಡು ಬರುತ್ತೆ? ಬಂಗಾಳದಲ್ಲಿ ಅಂದ್ರೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಚಿರತೆಗಳನ್ನ ಮಧ್ಯಪ್ರದೇಶದ ಕನ್ಹಾ ರಾಷ್ಟ್ರೀಯ ಉದ್ಯಾನವನ. ಕತ್ತೆಕಿರುಬಗಳು, ಹಾರುವ ಹಳಿಲಿಗಳು ಈ ಅರುಣಾಚಲ ಪ್ರದೇಶದ ನಮದಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಕಂಡಿರಬಹುದು. ಇನ್ನು ಗರಿಯಲ್ ಮೊಸಳೆ ತಳಗಳು. ಈ ಗರಿಯಲ್ ಮೊಸಳೆ ತಳಗಳಿದಾವಲ್ಲ, ಇದು ನೆನಪಿಟ್ಟುಕೊಳ್ಳಿ, ಚಂಬಲ್ ನದಿಗೆ ಕಂಡು ಬರುವ ಭಾರತದ ಏಕೈಕ ಮೊಸಳೆ ತಳಿಗಳು. ಓಕೆ, ಇವು ಸಿಹಿ ನೀರಿನಲ್ಲಿ ಮಾತ್ರ ಬದುಕಬಲ್ಲವು. ಸಿಹಿ ನೀರಿನಲ್ಲಿ ಬದುಕಬಹುದಾಗಿರ್ತಕ್ಕಂಥ ಗರಿಯಲ್ ಮೊಸಳೆ ತಳಿಗಳು. ಚಂಬಲ್ ಐತಲ್ಲ, ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಯಮುನಾ ನದಿಯ ಉಪನದಿ. ಯಮುನಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಗಂಗಾ ನದಿಯ ಉಪನದಿ. ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಹಿಮಾಲಯ ಪರ್ವತದ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ. ಯಾವಾಗ ದೇವಪ್ರಯಾಗವನ್ನ
ಸಮೀಪಿಸುತ್ತಿದ್ದಂತೆ ಭಗೀರಥಿ ಮತ್ತು ಏನಾಗ್ತದೆ ಹೇಳಿ, ಅಲಕಾನಂದ ಮತ್ತು ಭಗೀರಥಿ ದೇವಪ್ರಯಾಗದಲ್ಲಿ ಏನು ಸಂದರ್ಶನ ಆಗುವುದರ ಸಂಪರ್ಕ ಪಡೆಯುವುದರ ಮೂಲಕ ಮುಂದೆ ಗಂಗೆಯಾಗಿ ಹರಿತದೆ. ಹೌದಾ? ಸೊ ನೋಡೋಣ ನೆಕ್ಸ್ಟ್ ಕುಕ್ರೇಲ್ ಅರಣ್ಯ ಮೀಸಲು ಪ್ರದೇಶದ ಬಗ್ಗೆ ಮಾತನಾಡೋದಾದ್ರೆ, ಇದು 1950ರ ದಶಕದಲ್ಲೇ ತೋಟ ಅರಣ್ಯವಾಗಿ ಅಭಿವೃದ್ಧಿಪಡಿಸಿದ ನಂತರ ಗೋಮಾತಿ ನದಿ ಉಪನದಿಯಾದ ಕುಕ್ರೇಲ್, ನೋಡಿ ಗೋಮಾತಿ ನದಿ ಐತಲ್ಲ, ಲಕ್ನೋ ನಗರ ಯಾವ ನದಿ ದಂಡೆಯ ಮೇಲೆ ಐತೆ ಅಂತ ಕೇಳೋಣ, ಗೋಮಾತಿ ನದಿ ದಂಡೆಯ ಮೇಲೆ ಐತೆ. ಗೋಮಾತಿ ನದಿಯ ಉಪನದಿಯಾದ ಕುಕ್ರೇಲ ಎನ್ನುವ ಹೊಳೆಯ ದಂಡೆಯ ಮೇಲೆ ಇರೋದ್ರಿಂದ ಅದಕ್ಕೆ ಕುಕ್ರೇಲ ರಾಷ್ಟ್ರೀಯ ಉದ್ಯಾನವನ್ನು ಕರೀತಾನೆ. ಇನ್ನು ಕುಕ್ರೇಲ್ ಗರಿಯಲ್ ಪುನರ್ವಸತಿ ಕೇಂದ್ರ, ಭಾರತದ ಗರಿಯಲ್ ಮೊಸಳೆಗಳ ತಳೆಗಳ ಪುನರ್ವಸತಿ ಕೇಂದ್ರ ಸಹ ಕುಕ್ರೇಲ್ ಇದೆ. ಇನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಗರಿಯಲ್ ಅನ್ನ 1975ರಲ್ಲಿ ಸ್ಥಾಪಿಸಲಾಯಿತು. ನಿಮ್ಗೆ ಗೊತ್ತಿರಬೇಕು, 1975ರಲ್ಲಿ ಮೊಸಳೆ ಯೋಜನೆ ಜಾರಿಗೆ ಬರ್ತದೆ. ಎಷ್ಟ್ರಾಗ? 1975ಕ್ಕೆ 1992ಕ್ಕೆ ಆನೆ ಯೋಜನೆ, ಹೌದಾ? 1973ಕ್ಕೆ ಹುಲಿ ಯೋಜನೆ, ಹೌದಾ? 1900 ಏನಿದೆ, ಸಾರಿ 1970 ಹುಲಿ ಯೋಜನೆ. ಆ ಗರಿಯಲ್ಲಿ ಮೊಸಳೆ ತಳಿಗಳನ್ನು ಸಂರಕ್ಷಣೆ ಮಾಡ್ಬೇಕಂತೇಳಿ ಏನು ಇರ್ತಕ್ಕಂಥದ್ದು, ಗರಿಯಲ್ಲಿ ಮೊಸಳೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ನಾವು ನಿಮಗೆ ಚಂಬಲ್ ನದಿಗೆ ಕಂಡು ಬರ್ತವೆ. ಸೊ ಹೌದಾ? ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಭಾರತದ ಅತ್ಯಂತ ಯಶಸ್ವಿ ಸರೀಸೃಪ ಸಂರಕ್ಷಣಾ ತಾಣವಾಗಿ ಕೂಡ ಅದನ್ನು ಗುರುತಿಸಿಕೊಳ್ತದೆ. ಲಕ್ನೋದ ಕುಕ್ರೇಲ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹೌದಾ? ಸೊ ಲಕ್ನೋದ ಕುಕ್ರೇಲ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಸರ್, ಭಾರಿ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಏನಂತ ಕೇಳಿದ್ರೆ, ಕಾಮನ್ವೆಲ್ತ್ ಗೇಮ್ಸ್ ನಾಳೆಯಿಂದ ಆರಂಭ. ಓಕೆ, ಸೊ ಐ ಥಿಂಕ್ ಇವತ್ತಿನಿಂದ ಏನಾಗ್ತದೆ, ಕಾಮನ್ವೆಲ್ತ್ ಕ್ರೀಡೆ ನಡೀತಾ ಇದೆ. ಸೊ ಎಲ್ಲಿ ನಡೀತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಎಲ್ಲಿ ಜರುಗಾಕತ್ತದ ಅಂತ ಕೇಳಿದ್ರೆ, ಸೊ ಗ್ಲಾಸ್ಗೋದಲ್ಲಿ ಜರುಗಾಕತ್ತದ. ಸ್ಕಾಟ್ಲೆಂಡಿನ ಗ್ಲಾಸ್ಗೋ ಅಂತ ಬರುತ್ತಾ, ಗ್ಲಾಸ್ಗೋದಲ್ಲಿ ನಡೆಯಕತ್ತದ. ಎಷ್ಟನೇ ಆವೃತ್ತಿ? 23ನೇ ಆವೃತ್ತಿ. ಅರ್ಥ ಆಗ್ತದ? ಎಷ್ಟನೇ ಆವೃತ್ತಿ? 23ನೇ ಆವೃತ್ತಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಭಾರತದಿಂದ ಧ್ವಜಧಾರಿಗಳಾಗಿ ಮೀರಾಬಾಯಿ ಚಾನು ಹೋಗ್ತಾ ಇದ್ದಾರೆ. ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಹೋಗ್ತಾ ಇದ್ದಾರೆ. ಆಮೇಲೆ ಈ ಕಾಮನ್ವೆಲ್ತ್ ಗೇಮಿನ ಯಾವುದಕ್ಕೆ ಆರಂಭಕ್ಕೆ ಭಾರತದಿಂದ ಶಂಕರ್ ದೇವ್, ಓಕೆ ಯಾರಲ್ಲಿ? ಶಂಕರ್ ದೇವ್ ಹೋಗ್ತಾ ಇದ್ದಾರೆ. ಮತ್ತೆ ನಟಿ, ಬಾಲಿವುಡ್ ನಟಿ ಯಾರಪ್ಪ ಅಂತ ಕೇಳಿದ್ರೆ, ಈ ಮಂದಣ್ಣ, ರಶ್ಮಿಕಾ ಮಂದಣ್ಣ ಅವರು ಹೋಗ್ತಿದ್ದಾರೆ. ಸಾರಿ, ಕೆಲವರು ಹೆಸರು ನೆನಪು ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ಭಾರತ ಯಾವಾಗ ಈ ಕ್ರೀಡೆಯನ್ನ ಆತಿಥ್ಯ ವಹಿಸ್ಕೊಳ್ತಾ ಇದೆ ಗೊತ್ತಾ ನಿಮ್ಗೆ? 2030ಕ್ಕೆ. ಎಷ್ಟಕ್ಕ? 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತದ ಗೊತ್ತಾ? ಭಾರತದಲ್ಲೇ ನಡೀತದ. ಹಾಗಾದ್ರೆ ಭಾರತ ಇದೇ ಮೊದಲ? ಇಲ್ಲ, 2010ರಲ್ಲಿ ಈಗಾಗಲೇ ಏನಪ್ಪಾ ಅಂತ ಕೇಳಿದ್ರೆ, ಭಾರತ ಆಯೋಜನೆ ಮಾಡಿತ್ತು. ಏನಂತ ಆಯೋಜನೆ ಮಾಡಿತ್ತು? ಬಹಳ ಇಂಪಾರ್ಟೆಂಟ್. ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಈಗ ಸದ್ಯ 2022ರಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆದಿತ್ತು. ಎಲ್ಲಿ? ಬರ್ಮಿಂಗ್ಹ್ಯಾಮ್ 2022. ಇದು ಸಹ ಪ್ರತಿ 4 ವರ್ಷಗಳಿಗೊಮ್ಮೆ ಏನಾಗ್ತದೆ, ಜರುಗುತ್ತವೆ. ಹೌದಾ? ಸೊ ಇಂಪಾರ್ಟೆಂಟ್. ನೋಡಿ, ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ನೋಡೋದಾದ್ರೆ, ಇದು 23ನೇ ಆವೃತ್ತಿ. ಎಷ್ಟನೇ ಆವೃತ್ತಿ? 23ನೇ ಆವೃತ್ತಿ. ಕಾಮನ್ವೆಲ್ತ್ ಕ್ರೀಡಾಕೂಟ ಐತಲ್ಲ, ಬಹಳ ಇಂಪಾರ್ಟೆಂಟು. 2010ರಲ್ಲಿ ಈ ಮುಂಚೆ ನಾವು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ವಿ. ಸೊ ನಾವೀಗ ಭಾರತ ಐತಲ್ಲ, 2030ಕ್ಕೆ ಇದರ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಸೊ ಈಗ ಸದ್ಯ 23ನೇ ಆವೃತ್ತಿ ಎಲ್ಲಿ ನಡೀತದ? ಸ್ಕಾಟ್ಲ್ಯಾಂಡ್ ನ ಗ್ಲಾಸ್ಗೋದಲ್ಲಿ ನಡೀತಾ ಇದೆ. ಓಕೆ, ಸೊ ಗ್ಲಾಸ್ಗೋದಲ್ಲಿ ನಡೀತಿದೆ. ಆಕ್ಚುಲಿ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ದಲ್ಲಿ ನಡಿಬೇಕಾಗಿತ್ತದು. ಸೊ ಇರಲಿ, ಗ್ಲಾಸ್ಗೋದಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಧ್ವಜಧಾರಿಗಳಾಗಿ ಮೀರಾಬಾಯಿ ಚಾನು ಅವರು ಏನ್ ಮಾಡ್ತಾ ಇದ್ದಾರೆ? ಭಾಗವಹಿಸ್ತಾ ಇದ್ದಾರೆ ಧ್ವಜಧಾರಿಗಳಾಗಿ. ಓಕೆ, ಹಾಗಾದ್ರೆ 2022ರ ಕಾಮನ್ವೆಲ್ತ್ ಟೂರ್ನಮೆಂಟ್ ಎಲ್ಲಿ ನಡೆದಿತ್ತು? ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆದಿತ್ತು. ಹೌದಾ? ಬರ್ಮಿಂಗ್ಹ್ಯಾಮ್ ಅಲ್ಲಿ ನಡೆದಿತ್ತು 2022ರಾಗ. 2026ಕ್ಕೆ ಎಲ್ಲಿ ನಡೆಯಕತ್ತದ? ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ನಡೀತದ. ಹಾಗಾದ್ರೆ 2030ಕ್ಕೆ ಎಲ್ಲಿ ನಡೀತದ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್, ಭಾರತದಲ್ಲಿ ನಡೀತದ. ಹೌದಾ? ಸೊ ಗೊತ್ತಿರ್ಬೇಕು ನಿಮ್ಗೆ. ಇವೆಲ್ಲ ಖಂಡಿತ ಎಕ್ಸಾಮಿಗೆ ಕೇಳ್ತಾನೆ ನಿಮ್ಗೆ. ಭಾರತ 2022ರಲ್ಲಿ ಎಷ್ಟು? 61 ಪದಕಗಳು ತಗೊಂಡಿತ್ತಂತ. ಎಷ್ಟು?
61 ಪದಕಗಳನ್ನ 2022ರಲ್ಲಿ 61 ಪದಕಗಳನ್ನ ಭಾರತ ಏನ್ ಮಾಡಿತ್ತು, ತನ್ನ ಮುಡಿಗೇರಿಸಿಕೊಂಡಿತ್ತು. ಹೌದಾ? ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ ದ ಹೇಳಿ ಕಾಮನ್ವೆಲ್ತ್ ಗೇಮ್ಸ್ ಮೂಲಕ ಈ ತರಗತಿ ಮುಗಿತು. ನಾಳೆ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾದ ವಿಷಯಗಳ ಜೊತೆಗೆ ನಾನು ಏನ್ ಮಾಡ್ತೀನಿ, ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ. ಸೊ ಇದೇ ರೀತಿ ಅದ್ಭುತವಾದ ಇನ್ಫಾರ್ಮೇಶನ್ಗಾಗಿ ಸ್ಪರ್ಧಾ ವಿವೇಕನ್ನ ನೀವೇನ್ ಮಾಡಿ, ಇಂಪಾರ್ಟೆಂಟ್ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ, ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಟ್ಟಿರ್ತೇನೆ, ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಕೊಟ್ಟಿರ್ತೇನೆ. ನೀವು ಅಲ್ಲಿ ಜಾಯ್ನ್ ಆಗಿ. ಸೊ ತರಗತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಿ ಗುಡ್, ಡೂ ಗುಡ್.